ನಮ್ಮ ಅಣ್ತಮ್ಮ ಫೋನ್ ಹಾಕಿ ಹೆಂಗಾಯ್ತಲ್ಲ ನಿಮ್ಮೂರ್ಲಿ ಹಬ್ಬ ಅಂತ ಕೇಳ್ದ. ಅದಕ್ ನಾನು ನಮ್ಮೂರು ಡಾಲಸ್ಪುರದಲ್ಲೇನ್ಲ ಹಬ್ಬ ಯಾವಾಗ್ಲೂ ಜೋರೆ ಕಣ್ಲ. ಹೋದ್ ಮಂಗಳವಾರ ಶುರುವಾಗಿದ್ದು ನೋಡ ಗೌರಿ ಗಣೇಶ ಹಬ್ಬ. ಇನ್ನೂ ಹಬ್ಬ ನಡೀತಾನೆ ಐತೆ ಕಣ್ಲ. ನಮ್ಮೂರ್ಲೇನ್ಲ ಎಲ್ಲ ಇಂಡಿಯನ್ ಸ್ಟೋರ್ ಅಲ್ಲಿ ಗೌರಿ ಗಣೇಶ ಮಣ್ಣನ್ ವಿಗ್ರಹ ಸಿಗ್ತವೆ, ತತ್ತಾರೆ, ಮನೆಗಳಲ್ಲಿ ಹಬ್ಬ ಮಾಡ್ಕತ್ತಾರೆ. ಕೆಲವರು ಒಂದೇ ದಿನ ಹಬ್ಬ ಮಾಡಿ ಅವತ್ತೇ ಗಣಪತಿ ನೀರಿಗೆ ಬಿಟ್ಬಿಡ್ತಾರ ಕಣ್ಲ. ಇನ್ನು ಸ್ವಲ್ಪ ಜನ ನೆಂಟ್ರು ಫ್ರೆಂಡ್ಸ್ನೆಲ್ಲ ಕರೆದು ಹಬ್ಬನ ಬಹಳ ಜೋರಾಗಿ ಮಾಡ್ತಾರೆ ಕಣ್ಲ. ಅಷ್ಟೇ ಅಲ್ಲ, ದೇವಸ್ಥಾನದಲ್ಲೂ ಬಹಳ ಜೋರಾಗಿ ಪೂಜೆಗಳು ನಡೀತವೆ. ಆಮೇಲೆ ನಮ್ ಇಂಡಿಯನ್ಸ್ ಇರ್ತಾರಲ್ಲ ಕಮ್ಯುನಿಟಿಗಳಲ್ಲಿ, ಒಂದು 100-200 ಮನೆಗಳಿರ್ತವೆ. ಎಲ್ಲರೂ ಸೇರ್ಕೊಂಡು ಒಂದು ಮನೇಲಿ ಗಣಪತಿನಿಟ್ಟು ಒಂದು ವಾರದ ತನಕ ಎಲ್ಲಾ ರೀತಿ ಪೂಜೆಗಳು ಮಾಡ್ತಾರೆ ಕಣ್ಲ. ಗಣಪತಿ ಪೂಜೆ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ, ರುದ್ರಾಭಿಷೇಕ ಇದೆಲ್ಲ ಮಾಡಿ ಒಂದಿನ ಕಲ್ಚರಲ್ ನೈಟು ಅಂತ ಇಡ್ತಾರೆ ಕಣ್ಲ. ಅಲ್ಲಿ ಚಿಕ್ಕ ಐಕ್ಳು, ದೊಡ್ಡ ಐಕ್ಳು, ಹೆಂಗಸರು, ಗಂಡಸರು ಹಾಡು ಡ್ಯಾನ್ಸ್ ಆಡ್ಕೊಂಡು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕಣ್ಲ. ಆಮೇಲೆ ಪ್ರತಿದಿನ ಬರೋ ಭಕ್ತಾದಿಗಳಿಗೆ ಅಲ್ಲೇ ಪ್ರಸಾದ. ಕಲ್ಚರಲ್ ನೈಟ್ ದಿನ ಅಂತೂ ಭರ್ಜರಿ ಭೋಜನ ಹಾಕ್ತಿವ್ ಕಣ್ಲ. ಆಮೇಲೆ ಗಣೇಶನ್ನ ನೀರ್ ಬಿಡ್ಬೇಕಾರೆ ಒಂದು ಟ್ರಕ್ ತಗೊಂಡು ಆ ಕಮ್ಯುನಿಟಿಲಿರೋ ಎಲ್ಲಾ ಮನೆಗಳಿಗೂ ಹೋಗಿ ಆ ಮನೆಯವರೆಲ್ಲ ಪೂಜೆಗಳು ಮಾಡಿ ಆಮೇಲೆ ಫೈನಲಿ ಹತ್ತಿರದಲ್ಲಿರೋ ಕೆರೆಗೆ ಹೋಗಿ ಬಿಡ್ತಾರ ಕಣ್ಲ. ಆ ಬೀದಿಗಳಲ್ಲೇ ನಾವ್ ಇಂಡಿಯಾದಲ್ಲಿ ಮಾಡ್ತೀವಲ್ಲ ಅದೇ ರೀತಿ ಡ್ಯಾನ್ಸ್ ಗಳು ಮಾಡ್ಕೊಂಡು ಗಣೇಶ ಬಂದ ಕಾಯಿ ಕಡುಬು ತಿಂದ, ಚಿಕ್ಕ ಕೆರೆಲ್ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ಗಣೇಶನ್ ಪದ ಆಡ್ಕೊಂಡು ಬೀದಿಲ್ ಕುಣಿತೀವ್ ಕಣ್ಲ.